ದೇವನು ಯಾರು? ಇವತ್ತಿಗೆ ನಾವು ನೋಡ್ತಾ ಇದ್ದೀವಿ ಪ್ರಪಂಚದಲ್ಲಿ ಕೆಲವರು ಮನುಷ್ಯರನ್ನು ಆರಾಧನೆ ಮಾಡುತ್ತಾರೆ, ಕೆಲವರು ಮರ ಗಿಡಗಳನ್ನು ಆರಾಧನೆ ಮಾಡುತ್ತಾರೆ, ಕೆಲವರು ತಮ್ಮ ಕೈಗಳಿಂದ ಕೆಲವು ವಸ್ತುಗಳನ್ನು, ಮೂರ್ತಿಗಳನ್ನು ಸೃಷ್ಟಿ ಮಾಡಿ ಅವನ್ನು ಆರಾಧನೆ ಮಾಡುತ್ತಾರೆ, ಪ್ರಾಣಿಗಳನ್ನು ಆರಾಧನೆ ಮಾಡುತ್ತಾರೆ. ಇವೆಲ್ಲ ದೇವರು ಎಂದು ಭಾವಿಸಿಕೊಂಡು ಮಾತಾಡುತ್ತಾರೆ. ಆದರೆ ಕುರಾನಿನ ಸಂದೇಶ ಏನೆಂದು ನಾವು ನೋಡೋಣ. ಕುರಾನ್ನಲ್ಲಿ ಕೊನೆಗೆ ಬಂದಿರುವ ದಿವ್ಯವಾಣಿ, ಆಕಾಶದ ಮೇಲೆ ಇರುವ ದೇವನು ಮನುಷ್ಯನಿಗೆ ದಾರಿ ತೋರಿಸೋಕ್ಕೋಸ್ಕರ ಅವನು ಕಳುಹಿಸಿಕೊಟ್ಟ ಕೊನೆಯ ಗ್ರಂಥವಾಗಿದೆ ಕುರ್ಆನ್. ಈ ಕುರ್ಆನಿನ ಸಂದೇಶವೇನು? 112 ಅಧ್ಯಾಯದಲ್ಲಿ ದೇವನು ಹೇಳ್ಕೊಡ್ತಾನೆ, 1ರಿಂದ 4ನೇ ಸೂಕ್ತ, ಕುಲ್ ಹು ಅಲ್ಲಾಹು ಅಹದ್, ಹೇಳು ನಿಮ್ಮ ದೇವನು ಅವನು ಒಬ್ಬನೇ, ಏಕೈಕ, ಒಬ್ಬನೇ, ಈ ಪ್ರಪಂಚಕ್ಕೆಲ್ಲ ಒಬ್ಬನೇ ದೇವನು. ಇಂಡಿಯಾಗೆ ಬೇರೆ ದೇವರು, ಪಾಕಿಸ್ತಾನ್ಗೆ ಬೇರೆ ದೇವರು, ಅಮೆರಿಕಾಗೆ ಬೇರೆ ದೇವರು ಅಲ್ಲ, ಎಲ್ಲರಿಗೂ ಒಬ್ಬನೇ ಸೃಷ್ಟಿಕರ್ತ. ಹೇಳು ಅವನು ಒಬ್ಬನೇ. ಅಲ್ಲಾಹು ಸಮದ್, ಅವನಿಗೆ ಯಾವ ಅವಶ್ಯಕತೆಯೂ ಇಲ್ಲ. ಆದ್ರೆ ನಮಗೆ ಅವನ ಅವಶ್ಯಕತೆ ಇದೆ. ಅವನಿಗೆ ಯಾವ ಅವಶ್ಯಕತೆಯೂ ಇಲ್ಲ. ಅವನಿಗೆ ನೀರು ಕುಡಿಯುವ ಅವಶ್ಯಕತೆ ಇಲ್ಲ, ಊಟ ಮಾಡುವ ಅವಶ್ಯಕತೆ ಇಲ್ಲ, ನಿದ್ದೆ ಮಾಡುವ ಅವಶ್ಯಕತೆ ಇಲ್ಲ, ಯಾವ ಅವಶ್ಯಕತೆಯೂ ಇಲ್ಲ, ಮದುವೆ ಮಾಡ್ಕೊಳ್ಳುವ ಅವಶ್ಯಕತೆ ಇಲ್ಲ. ಲಂ ಯಲಿದ್ ವಲಂ ಯೂಲದ್, ಅವನಿಗೆ ಮಕ್ಕಳು ಇಲ್ಲ, ಅವನು ಯಾರಿಂದನೂ ಹುಟ್ಟಿಲ್ಲ, ಅವನಿಗೆ ಸಂತಾನವೂ ಇಲ್ಲ, ಅವನು ಕೂಡ ಯಾರ ಸಂತಾನವೂ ಅಲ್ಲ. ವಲಂ ಯಕುಲ್ ಲಹು ಕುಫುವನ್ ಅಹದ್, ಅವನ ತರ ಏನೂ ಇಲ್ಲ, ಅವನ ತರ ಏನೂ ಇಲ್ಲ. ಈ ಪ್ರಪಂಚದಲ್ಲಿ ನೀವು ಯಾರನ್ನು ಬೇಕು ನೋಡ್ಬೋದು, ಒಬ್ಬರ ತರ ಒಬ್ರು ಇರ್ಬೋದು, ಒಂದು ಪ್ರಾಣಿ ತರ ಇನ್ನೊಂದು ಪ್ರಾಣಿ ಇರ್ಬೋದು, ಒಂದು ವಸ್ತು ತರ ಇನ್ನೊಂದು ವಸ್ತು ಇರ್ಬೋದು. ಆದ್ರೆ ದೇವನ ಬಗ್ಗೆ ಮಾತಾಡುವಾಗ ಅವನ ತರ ಯಾರೂ ಇಲ್ಲ. ಆದ್ದರಿಂದ ಮುಸ್ಲಿಂ ಆಗಿರುವ ನಾವು ಆ ದೇವನನ್ನು ಬಿಟ್ಟು ಬೇರೆ ಯಾರನ್ನೂ ಆರಾಧನೆ ಮಾಡೋದಿಲ್ಲ, ಮರ ಗಿಡಗಳನ್ನು ಆರಾಧನೆ ಮಾಡೋದಿಲ್ಲ. ಇವತ್ತಿಗೆ ನಾವು ನೋಡ್ತಾ ಇದೀವಲ್ಲ, ಮನುಷ್ಯನ ಕಾಲಿಗೆ ಬೀಳುತ್ತಾನೆ, ಮನುಷ್ಯ ಹತ್ರ ಹೋಗಿ ಬೇಡ್ಕೊಳ್ತಾನೆ, ಮನುಷ್ಯನ ಹತ್ರ ಹೋಗಿ ನನಗೆ ಮಗು ಬೇಕು, ನನಗೆ ಆಸ್ತಿ ಬೇಕು, ಸಂಪತ್ತು ಬೇಕು ಅಂತ ಹೋಗಿ ಕೇಳ್ಕೊಳ್ತಾನೆ. ಆದರೆ ಇಸ್ಲಾಂ ಧರ್ಮ ಏನ್ ಹೇಳ್ಕೊಳ್ತಂದ್ರೆ, ನೀವು ನಿಮ್ಮನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನ ಹತ್ರ ಮಾತ್ರ ನಿಮ್ಮ ಬೇಕಾಗಿದ್ದ ಎಲ್ಲವನ್ನು ನೀವು ಕೇಳ್ಕೊಳ್ಳಿ. ಕುರಾನ್ ನಲ್ಲಿ ದೇವನು ಹೇಳ್ಕೊಳ್ತಾನೆ, ಸರ್ವ ಸ್ತುತಿ ಆ ದೇವನಿಗೆ, ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ಆ ಪ್ರಭುವಿಗೆ, ಸಕಲ ಜೀವಿಗಳನ್ನು ಎಲ್ಲವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಿಗೆ. ಅರ್ ರಹ್ಮಾನ್ ರಹೀಂ, ಪರಮ ದಯಾಳನು, ಕರುಣಾನಿಧಿಯು ಆತನು. ಮಾಲಿಕಿ ಯೌಮಿದ್ದೀನ್, ನಿರ್ಣಾಯಕ ದಿನದ ಅಧಿಪತಿ ಆತನು. ಇಯ್ಯಾಕ ನಅಬುದು ವ ಇಯ್ಯಾಕ ನಸ್ತഈನ್, ನಿನ್ನನ್ನೇ ನಾವು ಆರಾಧನೆ ಮಾಡುತ್ತೇವೆ, ನಿನ್ನ ಹತ್ರ ಮಾತ್ರ ನಾವು ಸಹಾಯ ನಾವು ಬೇಡ್ಕೊಳ್ತೀವಿ. ಇಹ್ದಿನ ಸಿರಾತಲ್ ಮುಸ್ತಕೀಮ್, ದೇವನೇ ನಮಗೆ ಸನ್ಮಾರ್ಗವನ್ನು ತೋರಿಸು. ಸಿರಾತಲ್ ಲದೀನ ಅನ್ಅಮ್ತ ಅಲೈಹಿಂ, ಯಾರನ್ನು ನೀನು ಅನುಗ್ರಹಿಸಿದೆಯೋ ಆ ದಾರಿಯನ್ನು ನಮಗೆ ತೋರಿಸು. ಗೈರಿಲ್ ಮಗ್ದೂಬಿ ಅಲೈಹಿಂ ವಲದ್ದಾಲೀನ್, ಯಾರು ನಿನ್ನ ಕ್ರೋಧಕ್ಕೆ ಪಾತ್ರರಾದರೋ ಆ ದಾರಿ ಬೇಡ, ಯಾರು ದಾರಿ ತಪ್ಪಿ ಹೋಗಿದ್ರೋ ಆ ದಾರಿ ನಮಗೆ ಬೇಡ. ಹಾಗಾಗಿ ಎಲ್ಲಾ ವೇಳೆಯಲ್ಲೂ ದೇವನ ಸಹಾಯವನ್ನು ಬೇಡ್ಕೊಳ್ಳೋರು ಮುಸ್ಲಿಮರು, ದೇವನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಇವತ್ತಿಗೆ ಏನಾಗ್ತಿದೆ ಅಂದ್ರೆ, ನಮ್ಮೂರಿನಲ್ಲಿ ಬೆಂಗಳೂರಿನಲ್ಲಿ ಒಬ್ಬ ಪೀರ್ ಬಾಬಾ, ಎಲ್ಲರೂ ಅವ್ರ ಹತ್ರ ಹೋಗ್ಬಿಟ್ಟು ಬೇಡ್ಕೊಳ್ತಾರೆ, ನನಗೆ ಮಕ್ಕಳು ಬೇಕು, ನನಗೆ ಆಸ್ತಿ ಬೇಕು, ಹಂಗೆ ಹೋಗಿ ಕೇಳ್ಕೊಳ್ತಾರೆ. ಬಹಳ ಫೇಮಸ್ ಆ ಮನುಷ್ಯ, ಮುಸ್ಲಿಂ ಅಂತ ಹೇಳ್ಕೊಂಡಿದ್ದ. ಕೆಲವು ಹೆಂಗಸರು ಅಲ್ಲಿ ಹೋದ್ರು, ನಮ್ಗೆ ಮಗು ಬೇಕಂತ. ಅವನ ಹೇಳ್ದ, ನಿಮ್ಗೆ ದೋಷ ಇದೆ, ನಾನು ಸ್ವಲ್ಪ ನಿಮ್ಗೆ ಕೆಲವು ಕಾರ್ಯಗಳನ್ನು ಮಾಡುತ್ತೇನೆ, ಆಮೇಲೆ ನಿಮ್ಗೆ ಮಗು ಉಂಟಾಗತ್ತಂತ. ಇವನೇನ್ ಮಾಡ್ದ, ಮಗುವನ್ನು ಕೊಟ್ಟ. ಆದ್ರೆ ಅದಕ್ಕೆ ತಂದೆ ಆತನು ಆತ. ಆ ಮಗುವಿನ ತಂದೆ ಯಾರಾದ್ರು ಪೀರ್ ಬಾಬಾ. ಆಮೇಲೆ ಪೊಲೀಸರು ಏನ್ ಮಾಡಿದ್ರು, ಅವನ್ನ ಕರ್ಕೊಂಡು ಹೋಗಿ ಜೈಲ್ಗೆ ಹಾಕ್ತರು.
ಇದರಲ್ಲಿ ನಾನು ಒಂದು ಹೇಳಬೇಕಾಗಿರೋ ಒಂದು ಮುಖ್ಯವಾದ ವಿಷಯ ಏನಂದ್ರೆ, ದೇವನು ಯಾರು ಅಂತ ಗೊತ್ತಿಲ್ಲದೆ ಬೇರೊಬ್ಬರ ಹತ್ರ ಹೋಗಿ ಸಹಾಯ ಕೇಳುವಾಗ ಈ ಪ್ರಪಂಚದಲ್ಲೇ ನಮಗೆ ಕಷ್ಟ ಬರುತ್ತದೆ. ದೇವನು ಎಷ್ಟು ಕ್ಲೋಸ್ ಆಗಿದ್ದಾನೆ ಅಂದ್ರೆ, ಇವಾಗ ಬಹಳ ಕ್ಲೋಸ್ ಆಗಿದ್ದಾನೆ, ಆಕಾಶದ ಮೇಲೆ ಇದ್ದಾನೆ, ಆದ್ರೆ ನಮ್ಮ ಮಾತನ್ನು ಕೇಳುವನಾಗಿದ್ದಾನೆ. ನಾವು ಏನೇ ಬೇಡ್ಕೊಂಡ್ರು ಅದನ್ನ ಪೂರ್ತಿ ಮಾಡಕ್ಕೆ ಅವನು ತಯಾರಾಗಿದ್ದಾನೆ. ಆದ್ರೆ ಕೇಳೋರು ಎಷ್ಟು ಬಹಳ ಕಡಿಮೆ. ಕುರಾನ್ ನಲ್ಲಿ ದೇವನು ಹೇಳ್ಕೊಳ್ತಾನೆ, ಲೈಸ ಕಮಿಸ್ಲಿಹಿ ಶೈಯುನ್ ವಹುವ ಸಮೀಉಲ್ ಬಸೀರ್. ಅವನ ತರ ಯಾರೂ ಇಲ್ಲ, ಅವನು ಎಲ್ಲವನ್ನು ಕೇಳುವನು, ಎಲ್ಲವನ್ನು ನೋಡುವನು. ಈ ಭಾವನೆ, ಈ ಫೀಲಿಂಗ್, ಈ ವಿಶ್ವಾಸ ನಮಗೆ ಬಂದ್ಬಿಟ್ರೆ ನಮ್ಮ ರಾಜಕೀಯರು ಕೂಡ ಬಹಳ ಕೇರ್ಫುಲ್ ಆಗಿರ್ತಾರೆ. ದೇವನನ್ನು ನೋಡ್ತಾ ಇದ್ದಾನೆ, ಏನು ಮಾಡಂಗಿಲ್ಲ, ಕ್ಯಾಮ್ರಾ ಇದೆಯೋ ಇಲ್ಲೋ, ಅಲ್ಲಿ ಒಬ್ಬ ಯಾವಾಗ ನೋಡ್ತಾ ಇದ್ದಾನಲ್ಲ ಅಂತ ಒಂದು ಭಯ ಬರುತ್ತೆ. ಸ್ಕೂಲ್ನಲ್ಲಿ ಯಾರು ಕಾಪಿ ಮಾಡೋದಿಲ್ಲ. ದೇವನಿದಾನಪ್ಪ, ನೀನು ಇವಾಗ ಏನೋ ಕಾಪಿ ಮಾಡ್ಬೋದು, ಆದ್ರೆ ದೇವನ ಹತ್ರ ನಾನು ಎಲ್ಲ ಒಂದು ಆನ್ಸರ್ ಮಾಡಬೇಕಾಗಿದೆ, ನಾನು ಕಾಪಿ ಮಾಡೋಕ್ಕಾಗಲ್ಲ. ಇನ್ಕಮ್ ಟ್ಯಾಕ್ಸ್, ಸೇಲ್ಸ್ ಟ್ಯಾಕ್ಸ್, ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಭ್ರಷ್ಟಾಚಾರ, ಹಗರಣ, ಇದೆಲ್ಲ ಅವಾಯ್ಡ್ ಮಾಡೋಕೆ ಸಾಧ್ಯ ಏನು? ದೇವರ ಭಕ್ತಿ, ದೇವರ ನಂಬಿಕೆ. ದೇವರ ಮೇಲೆ ನಂಬಿಕೆ ಇದ್ರೆ, ಅವನ ಮೇಲೆ ಭಯ ಇದ್ರೆ, ಒಂದು ರೆಸ್ಪೆಕ್ಟ್ ಇದ್ರೆ, ಮತ್ತೆ ಅವನು ತಪ್ಪು ಕೆಲಸ ಮಾಡಕ್ಕೆ ಭಯ ಪಡುತ್ತಾನೆ. ಈ ತರಹದ ಬೆನಿಫಿಷಿಯಲ್ ಆದ ಕನ್ನಡ ದೀನಿ ವಿಡಿಯೋಸ್ಗಾಗಿ ನೀವು ನಮ್ಮ ಚಾನಲ್ ಕರ್ನಾಟಕ ದಾವಾ ವಿಷನ್ ಸಬ್ಸ್ಕ್ರೈಬ್ ಮಾಡಿ, ಅದರ ರೈಟ್ ಸೈಡಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಇದರಲ್ಲಿ ನಿಮಗೆ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ನೋಟಿಫಿಕೇಶನ್ ಸಿಗುತ್ತದೆ. ಮತ್ತು ಈ ವಿಡಿಯೋ ಆದಷ್ಟು ಜನರಿಗೆ ಶೇರ್ ಮಾಡಿ. وتنهل من ربى الخير ترى ما زلت تذكرها وتذكر روعة الذكر فيهدي القلب ألحانا شذاها يفوح بالصدر ويصفو العلم راقراقا ويسقي دوحة العمر فيمحو الكون ظلمته وتشرق بسمة الفجر.